ಇನ್ನೇನು ಅದೃಷ್ಟದ ಬಾಗಿಲು ತೆಗೆದೇ ಬಿಡ್ತು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ ಅಲ್ವಾ ತುಳಸಿ. ಆದ್ರೆ ಅದು ಓಪನ್ ಆಗೋ ಮೊದ್ಲೇ ಆಗ್ಬಿಡ್ತಲ್ಲ. ರಾಘವೇಂದ್ರ ಅವ್ರೆ, ನಾನ್ ಯಾಕೆ ಹಾಗೆ ಮಾತಾಡ್ದೆ ಅಂತ. ನೀನ್ ಏನೇ ಹೇಳೋದಿದ್ರು ಮೊದ್ಲು ಸಾರಿ ಕೇಳಿ ಆಮೇಲೆ ಮಾತಾಡು. ಅಣ್ಣ, ಅವಳೇನೋ ಗೊತ್ತಿಲ್ದೆ. ಇವತ್ತು ಗೊತ್ತಿಲ್ದೆ ಆಗಿರೋದು ನಾಳೆ ಗೊತ್ತಿದ್ದು ಆಗಬಾರ್ದು ಅಂದ್ರೆ ಅದನ್ನ ಇವಾಗ್ಲೇ ಅರ್ಥ ಮಾಡಿಸ್ಬೇಕು, ಅರ್ಥ ಆಗಬೇಕು. ಹೋಗ್ಲಿ ಬಿಡಪ್ಪ ರಾಘು. ಅದ್ ಹೆಂಗ್ ಬಿಡಕ್ಕಾಗುತ್ತೆ ಚಿಕ್ಕಮ್ಮ? ಇವತ್ತೇನಾದ್ರು ಬಿಟ್ರೆ ನಾಳೆ ದೊಡ್ಡದಾಗತ್ತೆ. ಅದ್ ನನಗೆ ಇಷ್ಟ ಆಗಲ್ಲ. ರಾಘು ಹೇಳ್ತಾ ಇರೋದು ಸರಿಯಾಗಿದೆ. ಯಾಕಂದ್ರೆ ತಪ್ಪು ನಡೆದಾಗಲೇ ಸರಿ ಮಾಡಿದ್ರೆ ಮತ್ತೆ ಆ ತಪ್ಪು ಆಗಲ್ಲ. ನೋಡನಿತಾ, ಈ ಮನೇಲಿ ಅಜ್ಜಿಗೆ ಅವ್ರದೇ ಆದಂತಹ ಸ್ಥಾನ ಇದೆ, ಅವ್ರದೇ ಆದಂತಹ ಬೆಲೆ ಇದೆ. ಈ ಮನೇಲಿ ಅಜ್ಜಿ ಅಂದ್ರೆ ಗೌರವ, ದೊಡ್ಡಪ್ಪ ಅಂದ್ರೆ ಭಯ ಅನ್ನೋದಿದೆ. ಅದು ಮುಂದೆನೂ ಹಾಗೆ ಇರಬೇಕು. ನಾವೆಲ್ಲರೂ ಅವ್ರ ಹತ್ರ ಹೇಗ್ ನಡ್ಕೋತೀವೋ ನೀನು ಕೂಡ ಹಾಗೆ ನಡ್ಕೋಬೇಕು. ಅದು ರಾಘವೇಂದ್ರ ಅವ್ರೆ, ನಾನ್ ಜಸ್ಟ್ ರೂಮ್ ಮತ್ತೆ ಫರ್ನಿಚರ್ಸ್ ಏನು ಬದಲಾಗಲ್ಲ, ಬದಲಾಗಬಾರ್ದು. ಮನೆ ಅಂದ್ರೆ ನಿನಗೆ ಜಸ್ಟ್ ಒಂದು ಜಾಗ ಇರ್ಬೋದು, ಆದ್ರೆ ನಮಗೆ ಇಟ್ ಈಸ್ ಎನ್ ಎಮೋಷನ್. ಈ ಮನೆಯಲ್ಲಿ ಒಂದು ಸಂಸ್ಕಾರ, ಆಚಾರ, ವಿಚಾರ ಅನ್ನೋದಿದೆ. ಈ ಮನೆಗೆ ಸಂಬಂಧಪಟ್ಟಿರೋ ಎಲ್ಲರೂ ಪಾಲಿಸ್ತಾ ಇದ್ದೀವಿ, ಅದನ್ನ ನೀನು ಪಾಲಿಸ್ಬೇಕು. ನೀ ಮನೇಲಿ ಬದುಕಬೇಕು ಅಂದ್ರೆ ಹಿರಿಯರಿಗೆ ಗೌರವ, ಕಿರಿಯರಿಗೆ ಪ್ರೀತಿ ಕೊಡಬೇಕು. ಅಣ್ಣ, ಪಲ್ಲವಿ, ನೀನ್ ಈ ವಿಷಯದಲ್ಲಿ ತಲೆ ಹಾಕ್ಬೇಡ. ಇವಳು ಇಷ್ಟೆಲ್ಲ ಮಾತಾಡಿದ್ರು ಅದನ್ನ ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ, ಮೊದಲನೇ ತಪ್ಪು ನೀವು ಮಾಡಿರೋದು. ಆದ್ರೆ ಆ ತಪ್ಪನ್ನ ನಾನು ಮಾಡಲ್ಲ. ನೋಡನಿತಾ, ನೀನ್ ಈ ಮನೇಲಿ ಸೊಸೆಯಾಗಿ ಬದುಕ್ಬೇಕು ಅಂತಂದ್ರೆ ಮೊದ್ಲು ನಿನ್ನ ದರ್ಪ ದುರಹಂಕಾರನೆಲ್ಲ ನಿಮ್ ಮನೇಲಿ ಗಂಟು ಮೂಟೆ ಕಟ್ಟಿಟ್ಟು ಬರಬೇಕು. ಮೊದ್ಲು ನೀನ್ ಈ ಆಟಿಟ್ಯೂಡ್ ನ ಚೇಂಜ್ ಮಾಡ್ಕೋಬೇಕು. ಈ ಮನೆಗ್ ಬಂದ ಮೇಲೆ ಈ ಮನೆ ಒಳಗ್ ಬದುಕ್ಬೇಕು. ಇಲ್ಲ ಅಂದ್ರೆ ಇದ್ರ ಬಗ್ಗೆ ಮಾತನ್ನ ಬೆಳೆಸೋದಿಕ್ಕೆ ನನಗಿಷ್ಟ ಇಲ್ಲ. ತುಂಬಾ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ಇದೇ ಫಸ್ಟ್ ಅಂಡ್ ಲಾಸ್ಟ್. ಮತ್ತಿದ್ ಯಾವತ್ತೂ ರಿಪೀಟ್ ಆಗ್ಬಾರ್ದು. ಹೋಗೋ ಅಜ್ಜಿ ಹತ್ರ ಸಾರಿ ಕೇಳೋ. ಅನಿತಾ, ಅಣ್ಣ ಹೇಳ್ತಿದಂತಾನೆ ಅಜ್ಜಿ ಸಾರಿ ಕೇಳ್ಬಿಡು. ನೋಡು, ಇನ್ ಮುಂದುವರಿಯೋದ್ ಬೇಡ, ಸಾರಿ ಕೇಳ್ಬಿಡು. ಹೌದಮ್ಮ ಅನಿತಾ, ದೊಡ್ಡವ್ರ ಹತ್ರ ಸಾರಿ ಕೇಳಿದ್ರೆ ಏನು ತಪ್ಪಿಲ್ಲ, ಕೇಳ್ಬಿಡಮ್ಮ. ನಿನಗೆ ಹೇಳ್ತಾ ಇರೋದು ಅನಿತಾ, ಕ್ಷಮೆ ಕೇಳೋ. ಸಾರಿ. ಇನ್ನೇನು ಅದೃಷ್ಟದ ಬಾಗಿಲು ತೆಗೆದೇ ಬಿಡ್ತು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ ಅಲ್ವಾ ತುಳಸಿ. ಆದ್ರೆ ಅದು ಓಪನ್ ಆಗೋ ಮೊದ್ಲೇ ಆಗ್ಬಿಡ್ತಲ್ಲ. ತುಳಸಿ, ನೀನ್ ಎಷ್ಟೇ ಕೋಪ ಮಾಡ್ಕೊಂಡು ನೋಡಿದ್ರು ವಾಸ್ತವ ಮಾತ್ರ ಬದಲಾಗದೇ ಇಲ್ಲ. ಏನೇನೋ ಕುತಂತ್ರ ಮಾಡ್ಕೊಂಡು ಜಾನ್ಸಿನ ನೀನ್ ಸೊಸೆ ಮಾಡ್ಕೋಬೇಕು ಅಂತ ಅನ್ಕೊಂಡೆ. ಆದ್ರೆ ನಿನ್ನ ತಂತ್ರ, ಮಂತ್ರ, ಕುತಂತ್ರ ಯಾವುದು ಫಲ ಕೊಡ್ಲೇ ಇಲ್ಲ. ಆದ್ರೂ ನೀನು ಕುತಂತ್ರದಿಂದ ಅವ್ರಿಬ್ರ ಮಾಡೋದ್ರಲ್ಲಿ ನೀನು ಗೆದ್ದೆ. ಇಷ್ಟೆಲ್ಲ ಮೇಲೂ ಜಾನ್ಸಿ ಮತ್ತೆ ವಾಪಸ್ ಬಂದು ನಿನ್ನ ಮಗನ್ನೇ ಮದುವೆ ಮಾಡ್ಕೊಂಡು ನಿನ್ನ ಸೊಸೆ ಆಗ್ತಾಳೆ ಅಂತ ಅಂದ್ಕೊಂಡಿಯಲ್ಲ, ಅದ್ರಲ್ಲಿ ಸೋತ್ ಬಿಟ್ಟಿಯಲ್ಲ ತುಳಸಿ. ಡ್ಯಾಡ್ ಪ್ಲೀಸ್, ಮೊದ್ಲೇ ಹತ್ಕೊಂಡು ಉರಿತಿದೆ, ಅದ್ರಲ್ಲಿ ಪೆಟ್ರೋಲ್ ಹಾಕ್ಬೇಡ. ಪ್ರಣವ್, ಮನುಷ್ಯನಿಗೆ ಆಸೆ ಇರಬೇಕು ನಿಜ,
ಆದ್ರೆ ಈಡೇರದೆ ಇರುವಂತ ದುರಾಸೆ ಮಾತ್ರ ಇರಬಾರ್ದು. ಆತರ ಆಸೆ ಇದ್ದಾಗ ಹೀಗೆ ಪ್ರತಿ ಸಲ ನಿರಾಸೆ ಆದಾಗ ಹೊತ್ತುಕೊಂಡು ಉರಿಯುತ್ತೆ. ಅಂದ್ರೆ ಝಾನ್ಸಿ ನಂಗೆ ಯಾವತ್ತೂ ಸಿಗಲ್ಲ ಅಂತ ಹೇಳ್ತಿದ್ದೀರಾ? ಪ್ರಣವ್, ನಿನ್ಗೆ ಈಗ್ಲೂ ಕ್ಲಾರಿಟಿ ಸಿಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಕಣ. ಬಾಯ್ ಬಂದಾಗ ಮಾತಾಡ್ಬೇಡ ನಾಗಾರ್ಜುನ್. ಸತ್ಯ ಹೇಳ್ತಾ ಇದ್ದೀನಿ ತುಳಸಿ. ನೋಡು, ಇಲ್ಲಿವರೆಗೂ ಝಾನ್ಸಿ ರಾಘು ಮನೇಲಿದ್ಲು, ನೀನ್ ಇಲ್ಲಿ ಮಾವನ ಜೊತೆ ಚೆನ್ನಾಗೇ ಇದ್ದೆ. ಆದ್ರೆ ಈಗ ಝಾನ್ಸಿ ಇಲ್ಲಿಗೆ ಬಂದಿದ್ದಾಳೆ. ಈಗ ಅವಳೇನಾದ್ರೂ ನಿಂಗೆ ಉಲ್ಟಾ ಆದ್ರೆ ಮುಂದೆ ಏನಾಗತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಯಾಕೆ ಅಂದ್ರೆ ಝಾನ್ಸಿ ಈಗ ಬದಲಾಗಿ ಬಂದಿದ್ದಾಳೆ. ಅವಳು ಬದಲಾಗಿರ್ಬೋದು, ಆದ್ರೆ ನಾನು ಬದಲಾಗಿಲ್ಲ. ನನ್ನ ಆಸೆಗಳು ಕನಸುಗಳು ಅದು ಬದಲಾಗಿಲ್ಲ. ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ತುಳಸಿ, ನೀನು ಬಿಟ್ಕೊಡಲ್ಲ ಅಂದ ತಕ್ಷಣ ಸಿಗೋದಕ್ಕೆ ಅವಳೇನು ಝಾನ್ಸಿ ರಾಘವೇಂದ್ರ ಅಲ್ಲ. ಈಗ ಅವಳು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಹಾಗಂತ ನಾನು ನನ್ನ ಸೋಲ್ನ ಒಪ್ಕೊಳ್ಳೋದಿಲ್ಲ. ಸತ್ಯನ ಒಪ್ಕೊಳ್ಳೋದು ರೆಡಿ ಇಲ್ಲ ಅಂತ ಹೇಳು. ಇವಾಗ ನನ್ನ ಗುರಿ ಮುಟ್ಟೋದಕ್ಕೆ ಬೇಕಾಗಿರೋದು ತಾಳ್ಮೆ. ನಾನು ತಾಳ್ಮೆಯಲ್ಲೇ ಇದ್ಕೊಂಡು ನನ್ನ ಮಗನ ಕೈಯಲ್ಲಿ ಅವಳ ಕತ್ತಿಗೆ ತಾಳಿ ಕಟ್ಸ್ತೀನಿ, ನೋಡ್ತಾ ಇರ. ಸಾರಿ ಅನಿತಾ, ಅಣ್ಣ ಯಾವ್ದೋ ಟೆನ್ಷನಲ್ಲಿ ಹಾಗೆಲ್ಲ ಮಾತಾಡ್ಬಿಟ್ಟಿದ್ದಾನೆ. ಬೇಜಾರ್ ಮಾಡ್ಕೋಬೇಡ. ಇವಾಗೇನು, ನಿಂಗೆ ಮನೆ ತಾನೇ ಚೇಂಜ್ ಆಗ್ಬೇಕು? ನೀನ್ ಮದ್ವೆ ಮಾಡ್ಕೊಂಡ್ ಬಂದ್ಮೇಲೆ ಚೇಂಜ್ ಮಾಡು. ಹೊಸ್ಲು ದಾಟಕ್ ಮುಂಚೆನೆ ಮೌಲ್ಯಗಳನ್ನ ಮುರಿಯಕ್ ನೋಡಿದ್ರೆ ಆಗುತ್ತಾ ತರುಣ? ಬದಲಾವಣೆ ಕೇಳಿದ್ದು ತಪ್ಪಲ್ಲ, ಆದ್ರೆ ತನ್ನ ಮೂಗಿನ ನೇರಕ್ಕೆ ಇರಬೇಕು ಅಂದ್ರೆ ಅದನ್ನ ನಾನು ಒಪ್ಪಲ್ಲ. ಹೌದು ಅನಿತಾ, ನೀನು ಒಂದೇ ಸಲ ಎಲ್ಲ ಚೇಂಜ್ ಮಾಡೋದ್ಕಿಂತ ನಿಧಾನವಾಗಿ ಒಂದೊಂದೇ ಚೇಂಜ್ ಮಾಡ್ಕೊ. ನಿನ್ಗ ಹಳೆ ಸೋಫಾ ಎಲ್ಲ ಮನೇಲಿ ಇರಬಾರ್ದು ತಾನೆ? ಸೋಫಾ ಮಾತ್ರ ಅಲ್ಲ, ಹಳೇದು ಅನ್ನೋದು ಈ ಮನೇಲಿ ಯಾವ್ದು ಇರಬಾರ್ದು. ಅನಿತಾ, ನೀನ್ ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ? ನಿಮ್ ಅಜ್ಜಿ, ದೊಡಪ್ಪ, ದೊಡಮ್ಮ ಕೂಡ ಹಳೆ ವಸ್ತುಗಳಾಗೆ, ಹಳೆ ವ್ಯಕ್ತಿಗಳು ತಾನೆ. ಅದೇ ನಮ್ ಝಾನ್ಸಿ ಯಾರಿಂದನೂ ಬದಲಾವಣೆ ಬಯಸಿಲ್ಲ. ಎಲ್ಲರಿಂದ ಬಯಸಿದ್ದು ಪ್ರೀತಿ. ಅವರು ಹಿರಿಯ ತಲೆ ಬಾಗ್ಲಿಲ್ಲ, ತಮ್ಮ ಹೃದಯನೇ ಬಾಗ್ಸಿದ್ರು. ಹಿರಿಯರ ಹೆಸರಲ್ಲಿ ದಬ್ಬಾಳಿಕೆ ಮಾಡೋದು, ಕಟ್ಟುಪಾಡುಗಳನ್ನ ನಮ್ಮೇಲೆ ಹೇರೋ ಪ್ರಯತ್ನ ಮಾಡೋಕೆ ನಾನೇನ ಝಾನ್ಸಿ ಅಲ್ಲ. ನಿಜ ತರುಣ, ಝಾನ್ಸಿ ಮೇಡಮ್ಗೂ ಮತ್ತೆ ಅನಿತಾ ಅವ್ರಿಗಿರೋ ವ್ಯತ್ಯಾಸನೇ ಇದು. ಮನೆಗ್ ಬರಕ್ ಮುಂಚೆನೆ ದಬ್ಬಾಳಿಕೆ ಮಾಡ್ತಿದ್ದಾರೆ. ಅಜ್ಜಿ ಮನೆ ಹಿರಿಯರ್ ಗುಣ. ಒಂದು ಮಾತು ಹೇಳ್ತಾರೆ, ಆ ಹಿರಿತನ ಅನ್ನೋದು ನಮ್ಮಂತ ಕಿರಿಯರ್ಗೆ ಮುಳುವಾಗುತ್ತೆ, ನಮ್ ಸಂತೋಷ ನೆಮ್ಮದಿನೆಲ್ಲ ಕಿತ್ಕೊಳ್ಳುತ್ತೆ. ನೀನೇ ಹೇಳು, ನೀನ್ ಯಾವತ್ತಾದ್ರೂ ನೆಮ್ಮದಿಯಾಗಿದ್ಯಾ? ಇಲ್ಲ. ಯಾಕೆಂದ್ರೆ ಅದಕ್ಕ 3 ಜನನೇ ಕಾರಣ. ಓಲ್ಡ್ ಫರ್ನಿಚರ್ಸ್ ಇರೋದ್ ಬೇಡ ಅಂದ್ಮೇಲೆ ಈ ಹಳೆ ತಲೆಗಳು ಏನಕ್ಕೆ? ಇದು ತುಂಬಿದ ಕುಟುಂಬ ತರುಣ. ಅವ್ರೆಲ್ರೂ ಬೇಕು. ನನ್ ತಂಗಿರು ಚಿಕ್ಕಮ್ಮ ಮಾತ್ರ ಕುಟುಂಬ ಅಲ್ಲ. ನಮ್ ದೊಡ್ಡಪ್ಪ, ದೊಡ್ಡಮ್ಮ, ಅಜ್ಜಿ ಎಲ್ರೂ ನಮ್ ಕುಟುಂಬನೇ. ಅದನ್ನ ನಾನು ಒಪ್ಕೊಳ್ಳಲ್ಲ ಪಲ್ಲವಿ. ಯಾಕೆಂದ್ರೆ ನನಗ ಅವಶ್ಯಕತೆ ಇಲ್ಲ. ನಮ್ ಫ್ಯಾಮಿಲಿ ಅಂದ್ರೆ ರಾಘು, ಅತ್ತೆ, ನೀನು ಮಾತ್ರ, ಅವ್ರುಗಳಲ್ಲ. ಚಿಕ್ಕವರಿಂದ ನಮ್ಮನ್ನ ಒಂದು ಹಂತದವರೆಗೂ ಸಾಕಿದ್ದು ನಮ್ಮ ಅಜ್ಜಿ ಮತ್ತೆ ನಮ್ ಇವಾಗ ನಾವು ಬೆಳ್ದಿದೀವಿ ಮಾತ್ರಕ್ಕೆ ಅವ್ರನ್ನ ನಮ್ ಕುಟುಂಬ ಅಲ್ಲ ಅಂತ ಹೇಳಕ್ಕಾಗತ್ತಾ? ನನ್ ಕೈ ಕಾಲ್ ಬಿದ್ದೋದಾಗ ನಾನ್ ವೀಲ್ ಚೇರ್ ಮೇಲೆ ಕುತ್ಕೋತಿದ್ದೆ. ನನ್ ಲೈಫು ಅದ್ರ ಮೇಲೆ ಡಿಪೆಂಡ್ ಆಗಿತ್ತು. ಹಾಗಂತ ನನ್ ಕೈ ಕಾಲ್ ಸರಿಯೋದ್ಮೇಲೂ ಅದನ್ನ ನನ್ ಜೊತೆ ತಗೊಂಡ್ ಓಡಾಡಕ್ಕಾಗತ್ತೆ? ನಮ್ಗೆ ಅದ್ರ ಅವಶ್ಯಕತೆ ಮುಗಿದ ಮೇಲೆ ತೆಗೆದು ಅದನ್ನ ಬಿಸಾಕ್ಬೇಕು ಪಲ್ಲವಿ. ಇದು ಹಾಗೇನೆ. ಮತ್ತೆ ಇನ್ಯಾವತ್ತು ಅಂತ ಆಲೋಚನೆಗಳು ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದು. ನಾನು ಈ ಮನೆಗೆ ಬರೋಕ್ಕೂ ಮುಂಚೆ ನೀನ್ ಅವ್ರುಗಳನ್ನ ಆಚೆ ಕಳಿಸ್ತೀಯಾ, ಇಲ್ಲ ನಾನು ಈ ಮನೆಗೆ ಬಂದ್ಮೇಲೆ ನಾನೇ ಕಳಿಸ್ಲಾ? ಯೋಚನೆ ಮಾಡು.
ಯಾವ್ದೇ ಕಾರಣಕ್ಕೂ ಅವ್ರ ಈ ಮನೇಲಿ ನಮ್ ಜೊತೆ ಇರಬಾರ್ದು. ಅವ್ರುಗಳು ನನ್ನ ಜೀವ. ಅವರೇ ಇಲ್ಲ ಅಂದ್ಮೇಲೆ ಒಂದು ತುಂಬಿದ ಕುಟುಂಬ ಅನ್ಸುತ್ತೇನೋ. ಬದಲಾಗ್ಬೇಕಾಗಿರೋದು ನಾನಲ್ಲ, ಹಾಗೆ ಬದಲಾಯಿಸ್ಬೇಕಾಗಿರೋದು ಈ ಮನೆನಲ್ಲ, ಈ ಮನೆಯವ್ರನ್ನ. ಅದನ್ನ ನಾನು ಮಾಡಿ ಆ 3 ಜನನ ಹೊರಗ್ ಹಾಕ್ತೀನಿ. ವಿವೇಕ್ ಚಲೋ ನೋಡೆ. ಐ ಕಾಂಟ್. ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ. ನನ್ಗೂ ಹಸಿವಾಗ್ತಿದೆ. ಬೇಡ, ಚಲೋ ಚಲೋ ಚಲೋ. ಡ್ಯಾಡ್, ದುಡ್ಡಿಲ್ದೆ ಫುಡ್ ಬೆಡ್ ಸಿಗ್ಬೇಕು ಅಂದ್ರೆ ಆ ಜಿಕೆ ಒಂದ್ ಜಾಗ ಹೇಳಿದ್ನಲ್ಲ, ಆ ಚಲ್ತೆ. ಗೋಲ್ಸೆ ಜಾಗ ಎಲ್ಲಿ? ಜೈಲ್ ಡ್ಯಾಡ್, ಜೈಲ್ಗೆ ಹೋಗೋಣ. ಇಂಪಾಸಿಬಲ್. ದೇಶ ತೀರೋವರೆಗೂ ಅದು ಮಾತ್ರ ಸಾಧ್ಯ ಇಲ್ಲ ವಿವೇಕ್. ನನ್ನ ಇಂಥ ಪರಿಸ್ಥಿತಿ ತಂದವರನ್ನ ಮುಗಿಸೋವರೆಗೂ ನಾನ್ ಜೈಲ್ಗೆ ಹೋಗಲ್ಲ. ದೇಶ ತಿಳಿಸಿದ್ಮೇಲೆ ದೇಶ ಬಿಡೋದು ಅಲ್ಲ ಜೈಲ್ಗೆ ಹೋಗೋದು ಅದ ಆಮೇಲೆ ಡಿಸೈಡ್ ಮಾಡೋಣ. ಅಲ್ಲಿವರೆಗೂ ನಾವು ಬದುಕಿರ್ಬೇಕಲ್ವ ಡ್ಯಾಡ್? ಅದಕ್ಕೆ ಎಲ್ಲಾದ್ರೂ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಿರ್ತಾರೆ, ಅಲ್ಲಿ ಇಸ್ಕೊಳ್ಳೋಣ ಬಾ. ನಾವು ಪ್ರಸಾದ ತಿನ್ಬೇಕ? ನಾವು ಜೀವಂತವಾಗಿರ್ಬೇಕು. ಇರೋ ಅವ್ರನ್ನ ಬೇಕಾದ್ರೆ ನಾವು ಏನಾದ್ರು ತಿನ್ಕೊಂಡು ಬದುಕಬೇಕು. ನಮ್ಮ ಈ ಪರಿಸ್ಥಿತಿ ತಂದಿರೋರು ನಿಮ್ಗೆ ಈಗ ನಾವು ಥ್ಯಾಂಕ್ಸ್ ಅಂತ ಹೇಳಿದ್ರೆ ಆ ಪದಾನು ಚಿಕ್ಕದಾಗ್ಬಿಡುತ್ತಮ್ಮ. ನಾವು ಗಂಡ ಹೆಂಡತಿ ಸಮೇತ ಇಲ್ಲಿಗೆ ಬಂದಿದ್ದೀವಿ ಅಂದ್ರೆ ಅದಕ್ಕೆ ನೀವೇ ಕಾರಣ. ಅವತ್ ಸರಿಯಾದ ಸಮಯಕ್ಕೆ ನೀವು ಬರ್ದೇ ಹೋಗಿದ್ರೆ ನಾನು ನಮ್ಮ ಮಗು ಏನಾಗ್ತಾ ಇದ್ವೋ ನಮ್ಗೆ ಗೊತ್ತಿಲ್ಲ. ನಮ್ದವರು ದೇವ್ರ ರೂಪದಲ್ಲಿ ಕಾಣಿಸ್ತಾರೆ ಅಂತ ಹೇಳ್ತಾರೆ, ಆದ್ರೆ ನಾವು ನಂಬಿರೋ ದೇವ್ರು ನಿಮ್ ರೂಪದಲ್ಲಿ ಬಂದಿದ್ದಾರೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಇವತ್ ನಮ್ಮ ಮುಖದಲ್ಲಿ ಇಷ್ಟೊಂದು ಖುಷಿ ಸಂತೋಷ ಇದೆ ಅಂದ್ರೆ ಅದಕ್ಕೆ ಕಾರಣನೇ ನೀವು. ನಮ್ ಸಹಾಯನ ಈ ಜನ್ಮದಲ್ಲಿ ನಾವ್ ಯಾರೂ ಮರೆಯಲ್ಲ. ಇದು ನಮ್ ಖುಷಿಗೆ, ದಯವಿಟ್ಟು ಬೇಡ ಅಂತ ಹೇಳ್ಬೇಡಿ. ತಗೊಳ್ಳಿ. ಇದುವರೆಗೂ ನಾನು ಎಷ್ಟೊಂದು ಹೇಳ್ತಿದ್ದೀನಮ್ಮ, ಆದ್ರೆ ಎಲ್ರೂ ಅಲ್ಲೇ ಕೈ ಮುಗಿದು ಕಳಿಸ್ಕೊಟ್ಬಿಡ್ತಾರೆ. ನೀವು ನನ್ನನ್ನ ನೆನಪು ಮಾಡ್ಕೊಂಡು ಇಲ್ಲಿವರೆಗೂ ಬರ್ಮಾಡ್ಕೊಂಡು ಇಷ್ಟೆಲ್ಲ ಮಾಡಿದ್ದೀರಾ ಅಂದ್ರೆ ನಿಜವಾಗ್ಲೂ ಋಣನ ನೀವು ಮರಿದೇ ಇರೋರು. ಬೇರೆಯವ್ರ ಬಗ್ಗೆ ನಮಗ್ ಗೊತ್ತಿಲ್ಲ, ಆದ್ರೆ ಈ ಜನ್ಮ ನಾವು ತೀರ್ಸೋಕೆ ಆಗಲ್ಲ ಅಂತ ಋಣನ ನಮ್ಮ ಮೇಲೆ ಹೊರಿಸಿದಿರ. ನಿಜವಾಗ್ಲು ನಾವು ಬದುಕಿರೋವರೆಗೂ ನಿಮ್ಮನ್ ಮರೆಯಲ್ಲ.